ಸೈಡ್ ಫೋಟೋ ಫೋನ್ ಮಾಡೋಣ ಅಂತ ಬಂದೆ. ಡಾಕ್ಟರ್ ಅನುಪಮಾ ಶ್ರೀಮತಿಯವರ ಕಡೆಯಿಂದ ಒಂದು ಪ್ರಶಸ್ತಿ ಪ್ರದಾನ, ಒಂದು ಪುಟ್ಟ ಸನ್ಮಾನ ಕಾರ್ಯಕ್ರಮ. ಹೀಗೆ ಹಲವಾರು ವೇದಿಕೆಗಳಲ್ಲಿ ಗಾಯನವನ್ನು ಪ್ರಸ್ತುತಪಡಿಸಿರುವ ಡಾಕ್ಟರ್ ಅನುಪಮನು ತುಂಬ ಸೊಗಸಾಗಿ ಅದ್ಭುತವಾಗಿದೆ. ಇದೊಂದು ಕೇಳಿದರೆ ಒಂದು ಆನಂದ. ಒಳ್ಳೆ ಗಾಯಕರು ಸಿಗಬೇಕು, ಸಾಧಕ ಅಂತ ಒಂದು ಎಲ್ಲ ಗಾಯಕರಾಗಿದ್ದಾರೆ. ಆದರೆ ಅದು ನಿಜವಾಗ್ಲೂ ನಾನು ಕೈಂಡ್ಲಿ ರಿಕ್ವೆಸ್ಟಿಂಗ್ ಯು ಆಲ್ ತಾಳಬದ್ಧವಾಗಿ ಆಡಲಿಕ್ಕೆ ಪ್ರಯತ್ನಿಸಿ. ಏಕೆಂದರೆ ಸಂಗೀತಕ್ಕೆ ಅದರದೇ ಆದಂಥ ಒಂದು ಶಕ್ತಿ ಇದೆ, ಮಹತ್ವ ಇದೆ. ಎಲ್ಲರೂ ಚೆನ್ನಾಗಿ ಆಡಲೇಬೇಕು ಅಂತಲ್ಲ, ಅವ್ರವ್ರ ಆತ್ಮತೃಪ್ತಿಗೆ ಆಡೋದು. ಅಟ್ಲೀಸ್ಟ್ ನಾವು ಟ್ರೈ ಮಾಡಿದ್ರೆ ಒಂದಷ್ಟು ಆಡ್ಬೋದು. ನಿಗಮ ವೇದಿಕೆ ಮೇಲೆ ಬರಬೇಕಪ್ಪ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ. ಜೋಳದ ಚಪ್ಪಾಳೆಗಳೊಂದಿಗೆ ವೇದಿಕೆ ಮೇಲೆ ಅವರಿಗೂ ಸಹ ಪ್ರೋತ್ಸಾಹಿಸೋಣ. ಚಪ್ಪಾಳೆಗಳ ಮುಖಾಂತರ ಅಷ್ಟೇ ನಾವು ಅವರಿಗೆ ಒಂದು ಪ್ರೋತ್ಸಾಹ ಮಾಡ್ಬೋದು. ಇಂದಿನ ಭೋಜನದ ಪ್ರಾಯೋಜಕರು ಯಾರು ಅಂತ ಹೇಳಿ ಬಿಡು. ಶ್ರೀಮತಿ ಅವರು ಪ್ರಸಾದ್ ಸರ್ ಅವರು. ಅವ್ರಿಗೆ ನಿಜವಾಗ್ಲೂ ಅನ್ನದಾನ ಅನ್ನೋದು ತುಂಬ ಶ್ರೇಷ್ಠವಾದ ದಾನ. ದೇವರು ಸದಾ ಅವರಿಗೆ ಆಯುರ ಆರೋಗ್ಯ ಆಯುಷನ್ನು ಕೊಟ್ಟು ಕಾಪಾಡಲಿ. ನಿಮಗೆ ಹಲವಾರು ರೀತಿಯಲ್ಲಿ ಅನ್ನದಾನವನ್ನು ಮಾಡೋದು ಶಕ್ತಿ ಕೊಡಲಿ ಅಂತ ಕೇಳ್ಬೋದು. ಜೋಳದ ಚಪ್ಪಾಳೆ. ಊಟ ತುಂಬಾ ಸೊಗಸಾಗಿತ್ತು, ಚೆನ್ನಾಗಿತ್ತು, ರುಚಿಕರವಾಗಿತ್ತು. ನಿಜವಾಗ್ಲೂ ಮುಂದಿನ ಕಾರ್ಯಕ್ರಮಗಳಲ್ಲೂ ನಿಮ್ಮ ಈ ಒಂದು ಪ್ರೋತ್ಸಾಹ ಅತ್ಯಧಿಕವಾಗಿ ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀವಿ. ದೇವಕಿ ಬಂದಿದ್ದ ಅಲ್ಲ, ದೇವಕಿ ಯಾಕಂದ್ರೆ ಮಗುವನ್ನ ಕರ್ಕೊಂಡು ಬೆಳಗ್ಗೆನೆ ಬಂದಿದ್ದಾರೆ. ದೇವಕಿಯವರು ಇವತ್ತು ವೇದಿಕೆ ಮೇಲೆ ಆಗಮಿಸಲಿಕ್ಕೆ ಮಗುವನ್ನು ಕರ್ಕೊಂಡು ಬಂದಿದ್ದಾರೆ. ನಾವು ಕರ್ಕೊಂಡು ಬರಲಿಲ್ಲ ಅಷ್ಟೇ, ನಮಗೂ ಮಕ್ಕಳಿದೆ ಕರ್ಕೊಂಡು ಬರಲಿಲ್ಲ. ದೇವಕಿ ಮತ್ತೆ ಮೌರ್ಯ ಅವರ ವೇದಿಕೆ ಮೌರ್ಯ ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು. ಇಂತಿ ನಿನ್ನ ಪ್ರೀತಿ ಏನೋ ಅಂತ